The person who is rescuing the patient, his hand should be firmly placed on one another, fingers interlocked by the heel of the hand. Heel ಅಂತ ಹೇಳ್ತೀವಿ. Hand is the heel ಇದೆ. By the heel of the hand, and lower sternum bone to lower part of the sternum bone. But to make sure this elbow should be straight. ಹಿಂಗೆ ಬೆಂಡ್ ಮಾಡಿ ಮಾಡೋದಿಲ್ಲ. ಈ ಟಿವಿಲೆಲ್ಲ ಮೊನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂ ತೋರಿಸುವಾಗ ಏನೋ ಮಾಡಿದ್ರು, ಬಟ್ ಅದು ಪ್ರಯತ್ನ ಆದ್ರೂ ಮಾಡಿದ್ರೆ ಅಪ್ರಿಷಿಯೇಟ್ ಮಾಡಬೇಕು ನಾವು. ಸೊ ಇದು ಲಾಕ್ ಮಾಡಬೇಕು. ಲಾಕ್ ಮಾಡಿ ನೀವು ಫುಲ್ ಹಿಂಗೆ ಬಗ್ಬೇಕು. ನಿಮ್ಮದು ಶೋಲ್ಡರ್ಸು, ನಿಮ್ಮದು ಶೋಲ್ಡರ್ ಒಂದು ಲೈನ್ ತಗೊಂಡ್ರೆ ಅದು ಪೇಷಂಟು ಮಿಡ್ ಲೈನ್ಗೆ ಸಮ ಇರುತ್ತೆ. The shoulders of the rescuer person should be in line with the midline of the patient. ಇಷ್ಟು ಫಾಲೋ ಮಾಡಿ. ಬೇಸಿಕ್ ಸ್ಟೆಪ್ ಇಷ್ಟ. ಎಷ್ಟೊತ್ತು ಮಾಡ್ತೀರಾ? ನಿಮ್ಮ ಎಕ್ಸ್ಪ್ರೆಷನ್ ನಿಮ್ಮ ಮೈಂಡಲ್ಲಿ ಬರುತ್ತೆ. ಎಷ್ಟು ನಿಮಿಷ ಮಾಡ್ತೀರಾ, ಎಷ್ಟೊತ್ತು ಮಾಡ್ತೀರಾ, ಸುಸ್ತಾಗಲ್ವಾ? ನೀವು ಮಾಡೋಷ್ಟರಲ್ಲಿ ನಿಮ್ಮನ್ನು ನೋಡಿ ಹೆಲ್ಪಿಗೆ ಬಂದರೆ ಅವರಷ್ಟನ್ನು ಮಾಡಿಸ್ಬೇಕು. ಪ್ರತಿ 3 ನಿಮಿಷಕ್ಕೆ ಚೇಂಜ್ ಮಾಡಿ. ಇವ್ರು ಬಂದು ನಾನು ಮಾಡ್ತಾ ಇರ್ತೀನಿ, ಇವರು ಯಾರೋ ರೋಡಲ್ಲಿ ಹೋಗ್ತಾ ಇರ್ತಾರೆ, ಮೇಡಮ್ ಬನ್ನಿ ಅಂತ ಹೇಳ್ತೀನಿ. ಸರ್ ನನಗೆ ಕಂಪ್ರೆಷನ್ ಕೊಡೋಕೆ ಬರಲ್ಲ, ಬೇಕಾದ್ರೆ ಬ್ರೀತಿಂಗ್ ಕೊಡ್ತೀನಿ, ತಗೊಳ್ಳಿ ಕೊಡಿ ಅಂತ ಹೇಳ್ತೀನಿ. ಸೊ ಯು ಕ್ಯಾನ್ ಇಂಟರ್ಚೇಂಜ್. ಅನದರ್ ಪರ್ಸನ್ ಕಮ್ಸ್, ಬಿಕಾಸ್ ಒನ್ ಆಸ್ ಪರ್ ದ ಗೈಡ್ಲೈನ್ಸ್, ಹಾರ್ಟ್ ಗೈಡ್ಲೈನ್ಸ್, AHA ಗೈಡ್ಲೈನ್ಸ್ ಅಂತ, ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್ ವರ್ಲ್ಡ್ ವೈಡ್ ಅದೇ ಯೂಸ್ ಮಾಡ್ತಾರೆ, ಸ್ಟ್ಯಾಂಡರ್ಡೈಸ್ಡ್ ಮೆಥಡ್. AHA ಗೈಡ್ಲೈನ್ಸ್ ಅಂತ ನೆನ್ಪಿಟ್ಕೊಳ್ಳಿ. ಅದನ್ನು ನಾವು ಸರ್ಟಿಫೈ ಮಾಡ್ತೀವಿ. ಪಬ್ಲಿಕ್ ಅದು ಮುಂದೆ ತರ್ತೀವಿ ನಾವು. ಪ್ರಾಬಬ್ಲಿ ನೀವು ಹೇಳ್ದಂಗೆ ಮಣಿಪಾಲ ವತಿಯಿಂದ ನಾವು ತರ್ತೀವಿ. ಅದನ್ನು ಪಬ್ಲಿಕ್ಗೆ ನಾವು ಟ್ರೈನ್ ಮಾಡಿ ಸರ್ಟಿಫಿಕೇಟ್ ಕೊಡ್ತೀವಿ. ದೇ ಆರ್ ವೆರಿ ಗುಡ್ ಸರ್ಟಿಫೈಡ್ ಪೀಪಲ್ ಹೂ ಕ್ಯಾನ್ ಯೂಸ್ ದಿಸ್ ಕೈಂಡ್ ಆಫ್ ಲೈಫ್ ಕೇರ್ ಸಿಸ್ಟಮ್ ಸಪೋರ್ಟ್ ಅಂತ. ಸೊ ಅಂಥವ್ರ ಹತ್ರ ನಾವು ಮಾಡಿಸ್ತೀವಿ ಹಾಸ್ಪಿಟಲ್ಗಳಲ್ಲಿ. ಹಾಸ್ಪಿಟಲ್ ಅವರ್ ಸ್ಟಾಫ್ಸ್ ಆರ್ ವೆಲ್ ಟ್ರೈನ್ಡ್ ಇನ್ BLS and ACLS. So all doctors in Manipal staff are well trained. They have certified. We do certified courses for regarding this. So ಏನಾಗುತ್ತೆ, ಒಬ್ಬರ ಕೈಲಿ ಮಾಡೋಕ್ಕಾಗಲ್ಲ ಅಂದಾಗ ಇನ್ನೊಬ್ರು ಹೆಲ್ಪ್ ಬಂದಾಗ ಇನ್ನೂ 4-5 ಜನ ಗ್ಯಾದರ್ ಆಗ್ತಾರಲ್ಲ, ಅವ್ರ ಹತ್ರನೂ ಮಾಡಿಸ್ಬೋದು. ಬಟ್ ಒಬ್ಬನೇ ವ್ಯಕ್ತಿ 3 ನಿಮಿಷ 5 ನಿಮಿಷವರೆಗೆ ಮಾಡ್ಬೋದು. ಅದ ನಂತರ ಫಟಿಗ್ ಆಗುತ್ತೆ. ದಿಸ್ ಮಸಲ್ಸ್ ಆಫ್ ದ ಪರ್ಸನ್ ಇಸ್ ಡೂಯಿಂಗ್ ದ ಕಂಪ್ರೆಷನ್ ಅಲ್ಲ, ಇಟ್ಸ್ ವೀಕ್, ಫಟಿಗ್ ಆಗುತ್ತೆ, ಸುಸ್ತಾಗ್ತದೆ ಮಸಲ್ಸ್. ಆಗ ನಿಮ್ಮದು ಕಂಪ್ರೆಷನ್ ಕ್ವಾಲಿಟಿ 5 ಸೆಂಟಿಮೀಟರ್ ಡೆಪ್ತ್ ಹೋಗ್ಬೇಕಲ್ಲ, ಆ ಕ್ವಾಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಯು ಕ್ಯಾನ್ ಇಂಟರ್ಚೇಂಜ್ ಆಫ್ಟರ್ 3 minutes. ಇನ್ ದ ಹಾಸ್ಪಿಟಲ್ ದೇರ್ ವಿಲ್ ಬಿ ಟೀಮ್ ಲೀಡರ್. ಡಾಕ್ಟರ್ ವಿಲ್ ಬಿಕಮ್ ಎ ಟೀಮ್ ಲೀಡರ್. ಅಂದರೆ ನಾನು ಮಾನಿಟರ್ ಮಾಡ್ತಾ ಇರ್ತೇನೆ, ನಮ್ಮ ಸ್ಟಾಫ್ ಇದು ಮಾಡ್ತಾ ಇರ್ತಾರೆ, ಆಂಬು ಮಾಡ್ತಾ ಇರ್ತಾರೆ. ಆಂಬು ಅಂದರೆ ದಿಸ್ ಇಸ್ ಫಾರ್ ಆಂಬು ಅಂತ. ಓಕೆ, ಸೊ ಇದಿಷ್ಟು ಏನು ಡೌಟ್ ಇಲ್ವಾ? ಬೇಸಿಕಲಿ ನಾವು ಹೃದಯ ನಿಂತೋಗಿರೋ ಹೃದಯನ ವಾಪಸ್ ತರಬೇಕು, ಪಲ್ಸ್ ವಾಪಸ್ ಬರಬೇಕು. ಪಲ್ಸ್ ವಾಪಸ್ ಬಂದಮೇಲೆ ವಿ ಹ್ಯಾವ್ ಟು ಮೇಕ್ ಶೂರ್ ಆಕ್ಸಿಜನ್ ಡೆಲಿವರಿ ಟು ದ ಪೇಷಂಟ್ ಈಸ್ ಗುಡ್. ಅದಕ್ಕೆ ಇದೆಲ್ಲ ಆರ್ಟಿಫಿಷಿಯಲ್ ಬ್ರೀತಿಂಗ್ ಮಾಡೋದು. ಇದೆರಡರಿಂದ ಏನು ಸಾಧಿಸ್ತೀವಿ ಅಂದರೆ, ಅಕಸ್ಮಾತ್ ಪಲ್ಸ್ ವಾಪಸ್ ಬಂತು, ಪೇಷಂಟ್ ರಿಕವರ್ ಆಯಿತು, ಮುಂದೇನು ಅಲ್ಲ, ಹಂಗಲ್ಲ. ಪೇಷಂಟ್ಸು 3 ನಿಮಿಷದಲ್ಲಿ ರಿಕವರ್ ಆದರೆ ಬ್ರೈನ್ ಡ್ಯಾಮೇಜ್ ಆಗಿರಲ್ಲ. ನೀವು 3 ನಿಮಿಷಕ್ಕಿಂತ ಜಾಸ್ತಿ ಟೈಮ್ ತೊಗೊಂಡಿದ್ರೆ ಪೇಷಂಟ್ನ ರಿಕವರಿ ಮಾಡಲಿಕ್ಕೆ ಬ್ರೈನ್ ಡ್ಯಾಮೇಜ್. ಅವಾಗ ಕೆಲವು ಪೇಷಂಟ್ಗೆ 20 ನಿಮಿಷ, ಅರ್ಧ ಗಂಟೆ ಮಾಡಿದ್ಮೇಲೆ ಪಲ್ಸ್ ವಾಪಸ್ ಸಿಗುತ್ತೆ, ರಿಕವರ್ ಆಗುತ್ತೆ. ಆದರೆ ಅಷ್ಟೊಂದು ಬ್ರೈನ್ಗೆ ರಕ್ತ ಸಂಚಾರ ಇರಲ್ಲ, ಬ್ರೈನ್ ಸೆಲ್ಸ್ ರಿವರ್ಸಿಬಲ್ ಡ್ಯಾಮೇಜ್ ಆಗುತ್ತೆ. ಅಂದರೆ ಪಲ್ಸ್ ಬಂದಿದೆ, ಜೀವ ಬಂದಿದೆ, ಪೇಷಂಟ್ ಬ್ರೈನ್ ವರ್ಕ್ ಆಗಲ್ಲ. ಅದಕ್ಕೆ ಫಸ್ಟ್ 2-3 ನಿಮಿಷ ನಾನು ಮಾತಾಡೋಗ್ಲಿ ಹೇಳ್ತೀವಿ. ಫಸ್ಟ್ 2 ನಿಮಿಷ 3 ನಿಮಿಷದಲ್ಲೇ ನಾವು ಇದೆಲ್ಲ ಮಾಡಿ ಆದಷ್ಟು ಜೀವ ಬರಲಿಕ್ಕೆ, ವಾಪಸ್ ಪಲ್ಸ್ ಬರಲಿಕ್ಕೆ ಪ್ರಯತ್ನ ಮಾಡಬೇಕು. ಎಷ್ಟೋ ಜನ ನಾವು ನೋಡಿದ್ದೀವಿ, ಹಾಸ್ಪಿಟ್ಲಲ್ಲೇ ಅರೆಸ್ಟ್ ಆಗಿರೋ ಪೇಷಂಟು ಹಾಸ್ಪಿಟ್ಲಿಂದ ಆಚೆ ಮಾಡ್ತೀವಿ, ಎಲ್ಲ ಆದಮೇಲೆ 15 ನಿಮಿಷ ಆದಮೇಲೆ ಬಂದಿರುತ್ತೆ ಪಲ್ಸ್. ಸೊ ಅವರು ಪೇಷಂಟ್ ಕಡೆ ನಾವು ಏನು ಹೇಳ್ತೀವಿ, ಪಲ್ಸ್ ಬಂದಿದೆ ಅದು ಮಾತ್ರಕ್ಕೆ ಬ್ರೈನ್ ಸರಿ ಇದೆ ಅಂತ ಹೇಳಿರ್ತಾರೆ. ಅವರ್ ಟಾರ್ಗೆಟ್ ಈಸ್ ವಿತಿನ್ 2 to 3 minutes ಬ್ರೈನ್ ಶುಡ್ ಗೆಟ್ ಗುಡ್ ಅಮೌಂಟ್ ಆಫ್ ಆಕ್ಸಿಜನ್. ನಮ್ಮ ಇಡೀ ಬಾಡಿನಲ್ಲಿ ಬ್ರೈನ್ ತಡ್ಕೊಳೋದಿಲ್ಲ. 3 ನಿಮಿಷಕ್ಕಿಂತ ಜಾಸ್ತಿ ಆಕ್ಸಿಜನ್ ಸಪ್ಲೈ ಕಟ್ ಆದರೆ ಬ್ರೈನ್ ತಡೆಯೋದಿಲ್ಲ, ಬ್ರೈನ್ ಸೆಲ್ಸ್ ಪರ್ಮನೆಂಟ್ ಡ್ಯಾಮೇಜ್ ಆಗುತ್ತೆ. ದಟ್ಸ್ ವೈ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನಮ್ಗೆ ಅನ್ಸ್ಬೋದು ಎಲ್ಲ ನಾವು ಬದುಕಿಸ್ಬಿಟ್ಟೆ ಅವತ್ತು ಅಂತ ಪ್ರೌಡ್ಲಿ ಹೇಳ್ಬೋದು ಅವರ ಪೇಷಂಟ್. ಬಟ್ ಬದುಕಿಸಿದ್ಮೇಲೆ ಅವ್ನ ಕ್ವಾಲಿಟಿ ಆಫ್ ಲೈಫ್ ಏನಿರುತ್ತೆ, ಅವ್ನ ಜ್ಞಾನನೇ ಅವ್ನು ಇದೇ ಇರಲ್ಲ, ಕೋಮಾದಾಗ ಹೋಗಿರ್ತಾನೆ, ಬ್ರೈನೇ ಡ್ಯಾಮೇಜ್ ಆಗಿ ಪರ್ಮನೆಂಟ್ ಆಗಿ ಬೆಡ್ ರಿಡ್ ಆಗಿರ್ತಾನೆ ನಮ್ಮ ಮನೆಯಲ್ಲಿ. So quality of life is also important. So our focus here is only first few minutes you do proper things in a proper way.
ದಿಸ್ ಇಸ್ ಯೂನಿವರ್ಸಲಿ ಫಾಲೋ. ನಾನು ಮೈಸೂರಲ್ಲಿ ಮಾಡೋದು ಹೇಳ್ತಾ ಇಲ್ಲ, ಅಥವಾ ಮುಂಬೈಲಿ ಮಾಡೋದು ಹೇಳ್ತಾ ಇಲ್ಲ, ಡೆಲ್ಲಿ ನಮ್ಮ ಭಾರತದಲ್ಲ, ಇಡೀ ವರ್ಲ್ಡಲ್ಲಿ ಇದನ್ನು ಫಾಲೋ ಮಾಡ್ತಾರೆ. ಅದಕ್ಕೆ AHA ಗೈಡ್ಲೈನ್ಸ್, ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್ ಗೈಡ್ಲೈನ್ಸ್.